ಮೂವಿ ಹೆಸರು ಬಂದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಈ ಮೂವಿ ನೋಡೋಕ್ಕಿಂತ ಮುಂಚೆ ಸ್ಪೈಡರ್ ಮ್ಯಾನ್ ನೋವೇ ಹೋಮ್ ಇನ್ನೂ ಕೆಲವೊಂದು MCU ಮೂವಿಯನ್ನ ನೋಡ್ಬೇಕಿರುತ್ತೆ. ಅದರ ಕನ್ನಡ ಎಕ್ಸ್ಪ್ಲನೇಷನ್ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಈ ವಿಡಿಯೋ ಆಮೇಲೆ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಏನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ಪೈಡರ್ ಮ್ಯಾನ್ ನೋವೇ ಹೋಮ್ ಎಂಡಿಂಗ್ ಅಲ್ಲಿ ಪೀಟರ್ ಪಾರ್ಕರ್ನ ಎಲ್ಲರೂ ಮರ್ತೋಗಿದ್ದಾರೆ. ಆದ್ರೆ MJ ಮರೆಯಕ್ಕಿಂತ ಮುಂಚೆ ಒಂದು ಲೆಟರ್ ಅನ್ನ ಬರ್ದಿರ್ತಾಳೆ. ಇವನ್ ಅವ್ನ ಫ್ರೆಂಡ್ ನೆಡ್ ಮತ್ತೆ ಅವ್ನ ಗರ್ಲ್ ಫ್ರೆಂಡ್ MJನೂ ಅವನ್ನ ಮರ್ತೋಗಿದ್ದಾರೆ. ಅವಳು ಪೀಟರ್ಗೆ ನಾನು ಮರ್ತೋದ್ಮೇಲೆ ಈ ಲೆಟರ್ ಕೊಟ್ರೆ ನಂಗೆಲ್ಲ ನೆನಪಾಗುತ್ತೆ ಅಂತ ಹೇಳಿರ್ತಾಳೆ. ಆದ್ರೆ ಪೀಟರ್ ಆ ಲೆಟರ್ ಅನ್ನ ಕೊಡಲ್ಲ. ಬಿಕಾಸ್ ಈಗ ಆಲ್ರೆಡಿ ಅವನು ಅವ್ರ ಆಂಟಿಯನ್ನ ಕಳ್ಕೊಂಡಿದ್ದಾನೆ. ಮುಂದೆ ಅವ್ನ ಫ್ರೆಂಡ್ಸ್ ಅವ್ನ ಜೊತೆನೇ ಇದ್ರೆ ಅವ್ರನ್ನ ಕಳ್ಕೋಬೇಕಾಗತ್ತೆ. ಅವ್ರ ಲೈಫ್ ಅನ್ನ ರಿಸ್ಕ್ ಅಲ್ಲಿ ಇಡೋದು ಬೇಡ ಅಂತ ಪೀಟರ್ ಆ ಲೆಟರ್ ಅನ್ನ ಕೊಡಲ್ಲ. ಇವಾಗ ಪೀಟರ್ ಒಬ್ಬಂಟಿ ಆಗಿದ್ದಾನೆ. ಅವನ್ ಎಂದಿನಂತೆ ಸಿಟಿಲಿ ಪ್ರಾಬ್ಲಮ್ ಆದಾಗೆಲ್ಲ ಸ್ಪೈಡರ್ ಮ್ಯಾನ್ ಆಗಿ ಸಾಲ್ವ್ ಮಾಡ್ತಿದ್ದ. ಮತ್ತೆ ರಾತ್ರಿ ಟೈಮು ನೆಡ್ ಮತ್ತೆ MJ ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಅವನ ಹಳೆ ನೆನಪುಗಳನ್ನ ನೆನ್ಸ್ಕೋತಾ ಇದ್ದ. ಇವಾಗ ನ್ಯೂಯಾರ್ಕ್ ಅಲ್ಲಿ ಸುಮಾರು ಜನ ವಿಲನ್ಸ್ಗಳು ಅಟ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಸ್ಕಾರ್ಪಿಯನ್. ಇವನು ಮತ್ತೆ ಸ್ಪೈಡರ್ ಮ್ಯಾನ್ ಸುಮಾರು ಸಲ ಫೈಟ್ ಮಾಡಿದ್ದಾರೆ. ಬಟ್ ಸ್ಪೈಡರ್ ಮ್ಯಾನ್ ಯಾವಾಗ್ಲೂ ಇವನ್ನ ಸೋಲಿಸ್ತಾ ಇದ್ದ. ಅಂಡ್ ಇವತ್ತು ಸ್ಪೈಡರ್ ಮ್ಯಾನ್ ಎಂದಿನಂತೆ ಅವನ್ನ ಸೋಲಿಸ್ತಾನೆ. ಅಂಡ್ ಇದೇ ತರ ಸೋಲಿಸ್ತಂತ ವಿಲನ್ಸ್ ನೆಲ್ಲ DODC ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದ. ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅಂತ. ಹಾಗೂ ಈ DODC ಮತ್ತೆ ಸ್ಪೈಡರ್ ಮ್ಯಾನ್ ಇಬ್ರು ಒಂದಾಗಿ ಸಿಟಿಲಿ ಇರುವಂತ ವಿಲನ್ಸ್ ನೆಲ್ಲ ಮಟ್ಟ ಆಗ್ತಾ ಇದ್ರು. ಇವಾಗ ಒಂದು ಸಿಟಿಲಿ ಒಂದು ಟ್ಯಾಂಕ್ ಸಿಟಿಲೆಲ್ಲ ಅಟ್ಯಾಕ್ ಮಾಡ್ಕೊಂಡು ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಗೆ ಬರ್ತಾ ಇತ್ತು. ಅವಾಗ ಸ್ಪೈಡರ್ ಮ್ಯಾನ್ ಆ ಟ್ಯಾಂಕ್ ಅನ್ನ ತಡೆಯಕ್ಕೆ ಅಂತ ಹೋಗ್ತಾನೆ. ಅವಾಗ್ಲೇ ಪನಿಷರ್ನ ಎಂಟ್ರಿ ಆಗುತ್ತೆ. ಇವನ್ ಪ್ರಕಾರ ವಿಲನ್ಸ್ನೆಲ್ಲ ಸಾಯಿಸ್ಬೇಕು, ಅವ್ರನ್ನ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಅಂತ. ಅರೆ ಸ್ಪೈಡರ್ ಮ್ಯಾನ್ ಇವನ ಆಪೋಸಿಟ್. ಇವಾಗ ಪನಿಷರ್ ಅವನ ವೆಪನ್ ನ ತಗೊಂಡು ಆ ಟ್ಯಾಂಕ್ ಅನ್ನ ಡಿಸ್ಟ್ರಾಯ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅವಾಗ ಸ್ಪೈಡರ್ ಮ್ಯಾನ್ ಪನಿಷರ್ನ ತಡಿತಾನೆ. ಇವಾಗ ಸ್ಪೈಡರ್ ಮ್ಯಾನ್ ಟ್ಯಾಂಕ್ ಅನ್ನ ಸ್ಟಾಪ್ ಮಾಡಬೇಕು. ಬಟ್ ಅವನ ಕೈಲಿ ಆಗಲ್ಲ. ಇವಾಗ ಟ್ಯಾಂಕ್ ಸೀದಾ ಧ್ವಂಸ ಮಾಡ್ಕೊಂಡು ಕ್ವಾರ್ಟರ್ಸ್ಗೆ ನುಗ್ಗುತ್ತೆ. ಯಾವಾಗ ಟ್ಯಾಂಕರ್ ಸ್ಟಾಪ್ ಆದ್ಮೇಲೆ ಸ್ಪೈಡರ್ ಮ್ಯಾನ್ ಅದ್ರೊಳಗಡೆ ಯಾರಿದ್ರು ಅಂತ ನೋಡ್ತಾನೆ. ಎಲ್ಲಿ ಒಬ್ಳು ಮುದುಕಿ ಇರ್ತಾಳೆ. ಆಕ್ಚುಲಿ ಮುದುಕಿಗೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತೇ ಇಲ್ಲ. ಅವಳ ಮೈಂಡ್ ಅವಳ ಕಂಟ್ರೋಲ್ ಅಲ್ಲಿ ಅವಾಗ ಇರ್ಲಿಲ್ಲ. ಆಕ್ಚುಲಿ ಯಾವುದೋ ಒಂದು ಆತ್ಮ ಅವಳ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ಇವಾಗ ಆತ್ಮ ಅಲ್ಲಿಂದ ಒಬ್ಬೊಬ್ರದ್ದೇ ಬಾಡಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಇದು ನೋಡಿದಂತ ಸ್ಪೈಡರ್ ಮ್ಯಾನ್ಗೆ ಶಾಕ್ ಆಗುತ್ತೆ. ಬಿಕಾಸ್ ಅವ್ನು ಇದೇ ಫಸ್ಟ್ ಟೈಮ್ ಇಂಥ ಒಂದು ಕೇಸನ್ನ ನೋಡ್ತಾ ಇರೋದು. ಮತ್ತೆ ಈ ಆತ್ಮ ಸ್ಪೈಡರ್ ಮ್ಯಾನ್ ಬಾಡಿಗೆ ಎಂಟ್ರಿ ಆಗಕ್ಕೆ ಟ್ರೈ ಮಾಡುತ್ತೆ. ಬಟ್ ಅದಾಗಲ್ಲ. ಇವಾಗ ಸ್ಪೈಡರ್ ಮ್ಯಾನ್ ಬ್ಲ್ಯಾಕ್ ವಿಡೋ ಹತ್ರ ಹೋಗ್ತಾನೆ. ಇವಳು ಸಹ ಒಬ್ಳು ಅವೆಂಜರ್. ಇವಳು ಪಕ್ಕ ಆ ಡ್ಯಾಮೇಜ್ ಕಂಟ್ರೋಲ್ ಅವ್ರಿಗೂ ಆತ್ಮಕ್ಕೆ ಏನೋ ಸಂಬಂಧ ಇದೆ. ಅವ್ರಿಗೆ ಗೊತ್ತಿರಬೇಕು ಯಾಕೆ ಈ ಥರ ಆಗ್ತಾ ಇದೆ ಅಂತ. ಅದಕ್ಕೆ ನೀನು ಅವ್ರ ಹತ್ರನೇ ಎಂಕ್ವೈರಿ ಮಾಡು ಅಂತ ಹೇಳ್ತಾಳೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಸ್ಪೈಡರ್ ಮ್ಯಾನ್ ಎಲ್ಲ ಎವಿಡೆನ್ಸ್ ನ ತಗೊಂಡು ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾನೆ. ಇಲ್ಲಿ ಆಫೀಸರ್ ಬೇಲ್ ಇದು ಯಾರು ಮಾಡ್ಸಿರ್ಬೋದು ಅಂತ ನಂಗೆ ಐಡಿಯಾ ಇಲ್ಲ. ಬಹುಶಃ ನಾವು ಸುಮಾರು ಜನ ವಿಲನ್ಸ್ ಅನ್ನ ಅರೆಸ್ಟ್ ಮಾಡಿ ನಮ್ಮ ಅಂಡರ್ಲಿ ಇಟ್ಕೊಂಡಿದೀವಿ. ಅವ್ರನ್ನ ಬಿಡ್ಸಕ್ಕೆ ಯಾರು ಈ ತರ ಮಾಡಿರ್ಬೇಕು ಅಂತ ಇವರಿಬ್ರು ಕನ್ಕ್ಲೂಷನ್ಗೆ ಬರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅವನು ಕೆಫೆಗೆ ಹೋಗ್ತಾನೆ. ಇಲ್ಲಿ ಅವನ ಫ್ರೆಂಡ್ ನೆಡ್ ಅನ್ನ ನೋಡ್ತಾನೆ. ಈ ನೆಡ್ ಅನ್ನ ನೋಡಿದ ತಕ್ಷಣ ಪೀಟರ್ಗೆ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ಅನ್ನ ನೋಡ್ತಾ ಇರೋದು. ಇನ್ನು ಈ ನೆಡ್ ಒಂದು ಡಿವೈಸ್ ಅನ್ನ ಕಂಡುಹಿಡಿದಿದ್ದಾನೆ. ಆ ಡಿವೈಸ್ ಅಲ್ಲಿ ಸ್ಪೈಡರ್ ಮ್ಯಾನ್ ಎಲ್ಲಿದ್ದಾನೆ ಅನ್ನೋ ಲೊಕೇಶನ್ ಶೋ ಆಗುತ್ತೆ. ಇವಾಗ ನೆಡ್ ಕೆಫೆಯಿಂದ ಸೀದಾ ಪಾರ್ಟಿ ಅವ್ರಿಗೆ ಹೋಗ್ತಾನೆ. ಅಂಡ್ ಸ್ಪೈಡರ್ ಮ್ಯಾನ್ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿ ಅವನಿಗೆ MJನು ಕಾಣಿಸ್ತಾಳೆ. ಇವಾಗ ಪೀಟರ್ ಅವ್ರಿಬ್ರು ಮಾತಾಡಿಸ್ತಾನೆ. ಬಟ್ ಅವನ ಹೆಸರು ಪೀಟರ್ ಅಂತ ಪರಿಚಯ ಮಾಡ್ಕೊಳ್ಳಲ್ಲ. ಬಿಕಾಸ್ ಅವ್ರಿಗೂ ಪೀಟರ್ ಒಬ್ಬ ಸ್ಟ್ರೇಂಜರೇ ಆಗಿದ್ದ. ಹೀಗೆ ಪಾರ್ಟಿ ಹಾಲಲ್ಲಿ ಪೀಟರ್ಗೆ MJನ ಬಾಯ್ ಫ್ರೆಂಡ್ ಕಾಣಿಸ್ತಾನೆ. ಹಾಗೂ MJ ಮತ್ತೆ ಅವನ ಬಾಯ್ ಫ್ರೆಂಡ್ ತುಂಬಾನೇ ಕ್ಲೋಸ್ ಆಗಿರೋದು ನೋಡಿ ಪೀಟರ್ಗೆ ತುಂಬಾನೇ ಬೇಜಾರ ಆಗುತ್ತೆ. ಇದರಿಂದ ಪೀಟರ್ ತುಂಬಾನೇ ಹರ್ಟ್ ಆಗಿ ಬೇಜಾರಿಂದ ಅವನ್ ಮನೆಗೆ ಹೋಗ್ತಾ ಇರ್ತಾನೆ. ಬಟ್ ಆಗ್ಲೇ ಅವನ್ಗೆ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ತುಂಬಾನೇ ಟೆನ್ಷನ್ ಮಾಡ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಅವನ್ ಎದ್ದಾಗ ಬಿಲ್ಡಿಂಗ್ ಟಾಪ್ ಅಲ್ಲಿ ಸ್ಪೈಡರ್ ವೆಬ್ನೆಟ್ ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲೇ ಮಲಗಿರ್ತಾನೆ. ಯಾವಾಗ ಅವನ್ಗೆ ಎಚ್ಚರ ಆಗುತ್ತೋ ಅವನ್ಗೆ ಶಾಕ್ ಆಗುತ್ತೆ. ಇವಾಗ ಪೀಟರ್ ಕೈಯಿಂದ ಆರ್ಗ್ಯಾನಿಕ್ ಆಗಿ ಸ್ಪೈಡರ್ ವೆಬ್ ಬರ್ತಾ ಇರುತ್ತೆ. ಆದ್ರೆ ಪೀಟರ್ ಆ ವೆಬ್ ಅನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾವಾಗ ಅವನು ಒಂದು ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿಸ್ತಾನೋ ಅವಾಗ ಅವನ್ಗೆ DNA ಚೇಂಜಸ್ ಗೊತ್ತಾಗುತ್ತೆ. ಇವಾಗ ಸ್ಪೈಡರ್ ಮ್ಯಾನ್ ತುಂಬಾನೇ ಪವರ್ಫುಲ್ ಆಗಿದ್ದಾನೆ. ಅವನು ಅವನ ಕೈಯಲ್ಲೇ ಸ್ಪೈಡರ್ ವೆಬ್ ಅನ್ನ ಬಿಡ್ಬೋದು. ಮತ್ತೆ ಒಂದು ಸಣ್ಣ ಶಬ್ದನೂ ಅವನಿಗೆ ದೊಡ್ಡದಾಗಿ ಕೇಳಿಸುತ್ತೆ. ಹಾಗೂ ಫಿಸಿಕಲಿನೂ ತುಂಬಾನೇ ಸ್ಟ್ರಾಂಗ್ ಆಗಿದ್ದ. ಬಟ್ ಯಾವ ಪವರ್ ಅವ್ನ ಕಂಟ್ರೋಲ್ ಅಲ್ಲಿ ಸರಿಯಾಗಿ ಇರ್ತಾ ಇರ್ಲಿಲ್ಲ. ಇದರಿಂದ ಅವ್ನು ತುಂಬಾನೇ ಟೆನ್ಷನ್ ಆಗಿ ಅವನು ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ತಾ ಇತ್ತು. ಒಟ್ಟಾರೆ ಹೇಳ್ಬೇಕಂದ್ರೆ ಸ್ಪೈಡರ್ ಮ್ಯಾನ್ ಎಬಿಲಿಟಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ. ಅದೇ ಟೈಮಲ್ಲಿ ಸಿಟಿಲಿ ಮತ್ತೆ ಸ್ಕಾರ್ಪಿಯನ್ ಅಟ್ಯಾಕ್ ಮಾಡ್ತಾನೆ. ಆಗ ಸ್ಪೈಡರ್ ಮ್ಯಾನ್ ಅವನ ತಡೆಯಕ್ಕೆ ಅಂತ ಹೋಗ್ತಾನೆ. ಬಟ್ ಸ್ಕಾರ್ಪಿಯನ್ ತುಂಬಾನೇ ಸ್ಟ್ರಾಂಗ್ ಇದ್ದ. ಅವನು ಸ್ಪೈಡರ್ ಮ್ಯಾನ್ಗೆ ಹಿಗ್ಗ ಮುಗ್ಗ ಅಂತ ಹೊಡಿತಾನೆ. ಆಕ್ಚುಲಿ ಸ್ಕಾರ್ಪಿಯನ್ ದೇಹದ ಮೇಲೂ ಅದೇ ಆತ್ಮ ಪ್ರವೇಶಿಸಿತ್ತು. ಇವಾಗ ಸ್ಪೈಡರ್ ಮ್ಯಾನ್ ನ ಕಣ್ಣು ಬ್ಲ್ಯಾಕ್ ಆಗುತ್ತೆ. ಆಗ ಸ್ಪೈಡರ್ ಮ್ಯಾನ್ ನ ರೇಂಜ್ ಮತ್ತೆ ಜಾಸ್ತಿ ಆಗಿ ಅವನು ಸ್ಕಾರ್ಪಿಯನ್ ಗೆ ಹಿಗ್ಗ ಮುಗ್ಗ ಅಂತ ಹೊಡಿತಾನೆ. ಕೊನೆಗೆ ಅವನು ಸ್ಕಾರ್ಪಿಯನ್ ನ ಒಂದು ಪೊಲೀಸ್ ಕಾರ್ ಮೇಲೆ ಎತ್ತಾಕ್ತಾನೆ. ಇದರಿಂದ ಒಳಗಡೆ ಇರುವಂತ ಲೇಡಿ ಪೊಲೀಸು ಇಂಜೂರ್ಡ್ ಆಗ್ತಾಳೆ. ಇದನ್ನ ನೋಡಿದಂತ ಸ್ಪೈಡರ್ ಮ್ಯಾನ್ಗೆ ಗಿಲ್ಟಿ ಫೀಲ್ ಆಗುತ್ತೆ. ನನ್ನಿಂದ ಒಬ್ಬ ಲೇಡಿ ಪೊಲೀಸ್ ಆಫೀಸರ್ ಇಂಜೂರ್ಡ್ ಆಗ್ಲಲ್ಲ ಅಂತ. ಇವಾಗ ಅವನು ಈ ಬ್ಯಾಡ್ ಪರ್ಸನಾಲಿಟಿನ ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೆ ಅವನು ಡಾಕ್ಟರ್ ಬ್ರೂಸ್ ಬ್ಯಾನರ್ ಹತ್ರ ಹೋಗ್ತಾನೆ. ಇವ್ನು ಬೇರೆ ಯಾರು ಅಲ್ಲ, ಹಲ್ಕ್. ಈ ಡಾಕ್ಟರ್ ಬ್ಯಾನರ್ ಒಬ್ಬ ಪ್ರೊಫೆಸರ್ ಆಗಿರ್ತಾನೆ. ಮತ್ತು ಡಾಕ್ಟರ್ ಬ್ಯಾನರ್ ಅವನ ಕೈಲಿ ಒಂದು ಡಿವೈಸ್ ಅನ್ನ ಇಟ್ಕೊಂಡಿದ್ದಾನೆ.
ಆ ಡಿವೈಸು ಅವನ್ನ ಅಲ್ಕ್ ಆಗೋದ್ರಿಂದ ತಡಿತಾ ಇತ್ತು. ಯಾವಾಗ ಡಿವೈಸು ಅವನ ಕೈಯಿಂದ ರಿಮೂವ್ ಆಗುತ್ತೋ ಅವಾಗ ಡಾಕ್ಟರ್ ಅಲ್ಕ್ ಆಗಿ ಕನ್ವರ್ಟ್ ಆಗ್ತಿದ್ದ. ಇವಾಗ ಪೀಟರ್ ನನ್ನ ಒಡೆ ಇರುವಂತ ಬ್ಯಾಡ್ ಪರ್ಸನಾಲಿಟಿನ ಹೇಗೆ ರಿಮೂವ್ ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಬ್ಯಾನರ್, ನಮ್ಮ ಹತ್ರ ಯಾವ್ದು ಗುಡ್ ಬ್ಯಾಡ್ ಪರ್ಸನಾಲಿಟಿ ಇರಲ್ಲ, ನೀನು ಪರ್ಸನಾಲಿಟಿನ ಅರ್ಥ ಮಾಡ್ಕೋ, ಮುಂದೆ ಅದೇ ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಇವಾಗ ಪೀಟರ್ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅವನು ಡಿವೈಸ್ ಅನ್ನ ಕಂಡುಹಿಡಿತಾನೆ. ಬಟ್ ಈ ಡಿವೈಸು ಅವ್ನ ಕಾಸ್ಟ್ಯೂಮಲ್ಲಿ ಅಟ್ಯಾಚ್ ಮಾಡಿದಾಗೆಲ್ಲ ಅದು ತುಂಬಾನೇ ಹೀಟ್ ಆಗ್ತಾ ಇತ್ತು. ಇವಾಗ ಸ್ಪೈಡರ್ ಮ್ಯಾನ್ ರೋಡಲ್ಲಿ ಹೋಗ್ತಾ ಇರುವಾಗ ಆ ರೋಡಲ್ಲಿ ಓಡಾಡ್ತಾ ಇರುವಂತ ಜನರೆಲ್ಲ ಪೀಟರ್ ಜೊತೆ ಮಾತಾಡ್ತಾ ಇದ್ರು. ಅವಾಗ ಸ್ಪೈಡರ್ ಮ್ಯಾನ್ಗೆ ಶಾಕ್ ಆಗುತ್ತೆ, ಇವ್ರಿಗೆ ನನ್ನ ರಿಯಲ್ ಹೆಸರು ಗೊತ್ತಾಯ್ತು ಅಂತ. ಆಕ್ಚುಲಿ ಆ ಮಾತೆಲ್ಲ ಜನರದಲ್ಲ, ಅದು ಆತ್ಮದಾಗಿತ್ತು. ಆ ಆತ್ಮ ಒಬ್ರಿಂದ ಒಬ್ರಿಗೆ ಸ್ವಿಪ್ ಆಗಿ ಸ್ಪೈಡರ್ ಮ್ಯಾನ್ ಜೊತೆ ಮಾತಾಡ್ತಾ ಇತ್ತು. ಹಾಗೂ ಆ ಆತ್ಮ ಸ್ಪೈಡರ್ ಮ್ಯಾನ್ ಇಲ್ದಿರೋ ಟೈಮಲ್ಲಿ ಅವ್ನ ಮನೆಗೆ ನುಗ್ಗಿ ಅವ್ನ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿತ್ತು. ಇವಾಗ ಆತ್ಮ ನಿನ್ನ ಬೆಸ್ಟ್ ಫ್ರೆಂಡ್ ಮತ್ತು ನಿನ್ನ ಗರ್ಲ್ ಫ್ರೆಂಡ್ MJನ ಸೇವ್ ಮಾಡ್ಕೊಳ್ಳಲ್ವಾ ಅಂತ ಹೇಳುತ್ತೆ. ಅವಾಗ ಪೀಟರ್ಗೆ ಭಯ ಆಗಿ MJ ಹತ್ರ ಹೋಗ್ತಾನೆ. ಆ್ಯಂಡ್ ಈ ಆತ್ಮನು ಒಬ್ರ ದೇಹದಿಂದ ಒಬ್ರ ದೇಹಕ್ಕೆ ಫಾಸ್ಟ್ ಆಗಿ ಮೂವ್ ಆಗಿ MJ ಮನೆ ಹತ್ರ ಹೋಗ್ತಾ ಇರುತ್ತೆ. ಆಗ ಸ್ಪೈಡರ್ ಮ್ಯಾನು ಅವನ ಹತ್ರ ಇರುವಂತ EVಗೆ ಆತ್ಮ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹ್ಯೂಮನ್ ಬಾಡಿನ ಪ್ರೊಸೆಸ್ ಮಾಡ್ತಾ ಇದೆ ಡಿಟೆಕ್ಟ್ ಮಾಡು ಅಂತ ಹೇಳ್ತಾನೆ. ಆ್ಯಂಡ್ ಇದ್ರ ರಿಸಲ್ಟ್ ಆತ್ಮ ಕೇವಲ 33 ಮೀಟರ್ ದೂರದಲ್ಲಿರುವಂಥ ವ್ಯಕ್ತಿಗಳನ್ನ ಮಾತ್ರ ಪ್ರೊಸೆಸ್ ಮಾಡೋದಂತ ಗೊತ್ತಾಗುತ್ತೆ. ಈಗ ಆತ್ಮ ಒಬ್ರ ದೇಹದಿಂದ ಒಬ್ರ ದೇಹಕ್ಕೆ ಶಿಫ್ಟ್ ಆಗಿ ಕೊನೆಗೆ ಒಬ್ಬ ಹೆಲಿಕಾಪ್ಟರ್ ಓಡಿಸ್ತಾ ಇರೋನ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಆಗ ಸ್ಪೈಡರ್ ಮ್ಯಾನ್ ನಮ್ಮ ಬಳೆನೆಲ್ಲ ಬೀಸಿ ಆ ಹೆಲಿಕಾಪ್ಟರ್ನ ಸ್ಟಾಪ್ ಮಾಡ್ತಾನೆ. ಇದರಿಂದ ಹೆಲಿಕಾಪ್ಟರ್ ಸರೌಂಡಿಂಗ್ ಅಲ್ಲಿ ಯಾವುದೇ ವ್ಯಕ್ತಿ ಇರಲ್ಲ ಆ್ಯಂಡ್ ಆತ್ಮ ಅಲ್ಲೇ ಸ್ಟಕ್ ಆಗುತ್ತೆ. ಇವಾಗ ಸ್ಪೈಡರ್ ಮ್ಯಾನ್ MJ ಹತ್ರ ಹೋಗಿ ನೀನು ಇಲ್ಲಿರೋದು ಸೇಫ್ ಅಲ್ಲ, ನಿಂಗೆ ಅಪಾಯ ಇದೆ, ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಈಗ ರಾತ್ರಿ ಆಗುತ್ತೆ. ಸ್ಪೈಡರ್ ಮ್ಯಾನು MJನ ಕರ್ಕೊಂಡು ಒಂದು ಟಾಪ್ ಬಿಲ್ಡಿಂಗಿಗೆ ಹೋಗ್ತಾನೆ. ಈಗ ಟೆರೆಸಲ್ಲಿ ಸ್ಪೈಡರ್ ಮ್ಯಾನು MJ ಮಾತಾಡ್ತಾ ಇರ್ತಾರೆ. ಎಲ್ಲಿ MJ, ನೀನೇ ತಾನೇ ಪೀಟರ್ ಪಾರ್ಕರ್, ನಿನ್ನ ಜೊತೆ ಇರುವಾಗ ನನಗೆ ತುಂಬ ಡಿಫ್ರೆಂಟ್ ಆಗಿ ಫೀಲ್ ಆಗುತ್ತೆ, ಯಾರೋ ನಿನ್ನ ನೆನಪುಗಳನ್ನೆಲ್ಲ ಅಳಿಸಿದ್ದಾರೆ ಅಂತ ಅನ್ಸುತ್ತೆ, ನನಗೆ ನೀನಂದ್ರೆ ಇಷ್ಟ ಅಂತ ಅವಳು ಕ್ಲೋಸ್ ಆಗಿ ಬರ್ತಾಳೆ. ಆ್ಯಂಡ್ ಇವರಿಬ್ರು ಕಿಸ್ ಮಾಡ್ತಾರೆ. ಆವಾಗ ಆತ್ಮ ಮಾತಾಡುತ್ತೆ. ಆ್ಯಕ್ಚುಲಿ ಎಲ್ಲ ಮಾತನ್ನು MJ ಆಡಿದ್ದಲ್ಲ, ಅವಳ ದೇಹದಲ್ಲಿರುವಂಥ ಆತ್ಮ ಮಾತಾಡಿದ್ದು. ಇವಾಗ ಆತ್ಮ ಪೀಟರ್ ಮತ್ತು MJ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಅದು MJನ ಸಾಯಿಸ್ತೀನಿ ಅಂತ ಹೇಳುತ್ತೆ. ಇದರಿಂದ ಪೀಟರ್ ಬರ್ನ್ ಆಗಿ ಅವನ ಕಣ್ಣು ಮತ್ತೆ ಬ್ಲ್ಯಾಕ್ ಆಗುತ್ತೆ. MJ ಕುತ್ತಿಗೆ ಹಿಡಿತಾನೆ ಬಿಕಾಸ್ ಆತ್ಮ MJ ಮೈ ಮೇಲಿತ್ತು. ಇದರಿಂದ MJ ಬಿಲ್ಡಿಂಗ್ ಟಾಪ್ ಇಂದ ಕೆಳಗೆ ಬೀಳಬೇಕು. ಆಗ ಪೀಟರ್ ಮತ್ತೆ ನಾರ್ಮಲ್ ಆಗಿ MJನ ಕಾಪಾಡ್ತಾನೆ. ಇವಾಗ ಸ್ಪೈಡರ್ ಮ್ಯಾನು ಅವನ ಸೂಟ್ ಅಲ್ಲಿರುವಂತ ವೆಬ್ ಕ್ಯಾಮ್ ಅಲ್ಲಿ ಆ ಲೊಕೇಶನ್ ಅಲ್ಲಿ ಯಾರ್ಯಾರು ಇದ್ರು ಅಂತ ಚೆಕ್ ಮಾಡಿದಾಗ ಅವನಿಗೆ ಆ ಬಿಲ್ಡಿಂಗ್ ಸರೌಂಡಿಂಗ್ ಅಲ್ಲಿ ಜೈನ್ ಇರೋದು ಗೊತ್ತಾಗುತ್ತೆ. ಈ ಜೈನ್ಗೆ ಟೆಲಿಪತಿ ಪವರ್ ಇರುತ್ತೆ, ಅಂದ್ರೆ ಇವಳು ಯಾವೊಬ್ಬ ವ್ಯಕ್ತಿಯನ್ನ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ಇವಾಗ ಸ್ಪೈಡರ್ ಮ್ಯಾನು MJನ ಸೇವ್ ಮಾಡೋಕ್ಕೆ ಪನಿಸರ್ ಹತ್ರ ಹೋಗ್ತಾನೆ. ಅವನು ಪನಿಸರ್ಗೆ MJ ಡೇಂಜರ್ ಅಲ್ಲಿದ್ದಾಳೆ, ನನ್ನ ಡಿವೈಸ್ ಸರಿಯಾಗಿ ವರ್ಕ್ ಮಾಡ್ತಾಳ, ಅದನ್ನ ಸರಿ ಮಾಡಬೇಕು, ಅದಕ್ಕೆ ನಾವು ಬರೋ ತಂಟೆ MJನ ಸೇಫಾಗಿ ನೋಡ್ಕೊ ಅಂತ ಹೇಳ್ತಾನೆ. ಸ್ಟಾರ್ಟಿಂಗ್ ಪನಿಸರ್ ಇದಕ್ಕೆ ಒಪ್ಕೊಳ್ಳಲ್ಲ, ಕೊನೆಗೆ ಒಪ್ಕೋತಾನೆ. ಆ್ಯಂಡ್ ಅವನು ನಿನ್ನ ಡಿವೈಸ್ನ ಬೇಕಿದ್ರೆ ಇಲ್ಲೇ ಸರಿ ಮಾಡ್ಕೋಬೋದು ಅಂತ ಅವನು ಬೇಕಾದಂತೆ ಎಕ್ವಿಪ್ಮೆಂಟ್ನ ಕೊಡ್ತಾನೆ. ಇವಾಗ ರಾತ್ರಿ ಸ್ಪೈಡರ್ ಮ್ಯಾನು ಆ ಡಿವೈಸನ್ನು ರಿಪೇರ್ ಮಾಡ್ತಾ ಇರ್ತಾನೆ. ಆಗ MJ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಬಿಡ್ತಾಳೆ. ಬಿಕಾಸ್ MJನು ಬಯೋಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ಲು. ಯಾವಾಗ MJ ಆ ಡಿವೈಸನ್ನು ನೋಡ್ತಾಳೋ, ನಿನ್ನ ಸೂಟಲ್ಲಿ ಪ್ರೊಡ್ಯೂಸ್ ಆಗುವಂಥ ಮ್ಯಾಗ್ನೆಟಿಕ್ ಫೀಲ್ಡಿಂದ ಈ ಡಿವೈಸ್ ಹೀಟ್ ಆಗ್ತಾ ಇದೆ, ಅದಕ್ಕೆ ಇದನ್ನು ನಿನ್ನ ನೆಕ್ಕಲ್ಲಿ ಹಾಕು ಅಂತ ಸಜೆಸ್ಟ್ ಮಾಡ್ತಾಳೆ. ಆ್ಯಂಡ್ ಇವರಿಬ್ರು ಸೇರ್ಕೊಂಡು ಒಂದು ಡಿವೈಸನ್ನು ಕಂಡುಹಿಡಿತಾರೆ. ಆ ಡಿವೈಸನ್ನು ಜೈನ್ನ ನೆಕ್ಕಿಗೆ ಹಾಕಿದ್ರೆ ಡಿವೈಸ್ ಅವಳ ಪವರ್ನೆಲ್ಲ ಬ್ಲಾಕ್ ಮಾಡುತ್ತೆ. ಇವಾಗ ಹೆಡ್ ಕ್ವಾರ್ಟರ್ಗೆ ಜೈನ್ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಆಗ ಸ್ಪೈಡರ್ ಮ್ಯಾನ್ ಅಲ್ಲಿ ಬರ್ತಾನೆ. ಇಲ್ಲಿ ಡಾಕ್ಟರ್ ಬ್ಯಾನರ್ ಕೈಲಿರುವಂತ ಡಿವೈಸ್ ಕೆಡೆ ಬಿದ್ದಿರುತ್ತೆ. ಇದ್ರ ಅರ್ಥ ಡಾಕ್ಟರ್ ಬ್ಯಾನರ್ ಹಲ್ಕ್ ಆಗಿ ಕನ್ವರ್ಟ್ ಆಗಿದ್ದಾನೆ ಅಂತ. ಇಲ್ಲಿ ಹಲ್ಕು ಜೈನ ಹೊಸ್ತಲ್ಲಿರ್ತಾನೆ. ಅಂಡ್ ಹಲ್ಕು ಸ್ಪೈಡರ್ ಮ್ಯಾನ್ ಜೊತೆ ಫೈಟ್ ಆಡ್ತಾನೆ. ಅದೇ ಟೈಮ್ಗೆ ಇಲ್ಲಿ ಪನಿಸರ್ ಬರ್ತಾನೆ. ಆಗ ಸ್ಪೈಡರ್ ಮ್ಯಾನು ನಾನು ಹಲ್ಕನ್ನ ನೋಡ್ಕೋತೀನಿ, ನೀನು ಜೈನ್ ನ ನೋಡ್ಕೊ ಅಂತ ಕಳಿಸ್ತಾನೆ. ಆಗ ಜೈನ್ ಆ ಜಾಗದಿಂದ ಹೋಗ್ತಾಳೆ. ಇಲ್ಲಿ ಹಲ್ಕು ಜೈನ್ ವಸ್ತಿಂದ ಹೊರಡೆ ಬರ್ತಾನೆ. ಆದ್ರೆ ಜೈನ್ ವಸ್ತಿಂದ ಹೊರಡೆ ಬಂದಿದ ತಕ್ಷಣ ಹಲ್ಕು ಮತ್ತೆ ಸ್ಟ್ರಾಂಗ್ ಆಗಿ ತುಂಬಾನೇ ಅಗ್ರೆಸಿವ್ ಮೋಡ್ ಹೋಗಿರ್ತಾನೆ. ಇವನ ಶಾಂತಿ ಮಾಡೋದು ತುಂಬಾನೇ ಕಷ್ಟ ಆಗಿರುತ್ತೆ. ಹಾಗೂ ಹಲ್ಕು ಸ್ಪೈಡರ್ ಮ್ಯಾನ್ ನ ಇಗ್ಗ ಮುಗ್ಗ ಅಂತ ಹೊಡಿತಾನೆ. ಸ್ಪೈಡರ್ ಮ್ಯಾನ್ ಹಲ್ಕನ್ನ ತಡೆಯಕ್ಕೆ ಹೋಗ್ತಾನೆ, ಬಟ್ ಅವನ ಕೈಲಿ ಆಗಲ್ಲ. ಕೊನೆಗೆ ಸ್ಪೈಡರ್ ಮ್ಯಾನ್ ನಮ್ಮ ಪೀಟರ್ ಪಾರ್ಕರ್ ನಿಮ್ ಫ್ರೆಂಡ್ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡಂತ ಹಲ್ಕು ನಿಧಾನಕ್ಕೆ ಶಾಂತನಾಗಿ ಮತ್ತೆ ಡಾಕ್ಟರ್ ಬ್ಯಾನರ್ ಆಗ್ತಾನೆ. ಮತ್ತೊಂದ್ ಕಡೆ ಜೈನು ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಗೆ ಹೋಗ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡ್ ಬಂದಂತ ಪನಿಷರು ಜೈನ್ ನ ಕಂಟ್ರೋಲ್ ಬರ್ತಾನೆ. ಇಲ್ಲಿ ಪನಿಷರ್ ಅಲ್ಲಿ ಇರೋರ್ನೆಲ್ಲ ಇಗ್ಗ ಮುಗ್ಗ ಅಂತ ಹೊಡೆದು ಬಿಲ್ಗೆ ವಿಮ್ಯಾಕ್ಸ್ ಅಂದ್ರೆ ಏನು ಅಂತ ಕೇಳ್ತಾನೆ. ಆದ್ರೆ ಬಿಲ್ಗುನು ವಿಮ್ಯಾಕ್ಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಆಗ ಅದೇ ಟೈಮ್ಗೆ ಸ್ಪೈಡರ್ ಮ್ಯಾನ್ ಬರ್ತಾನೆ. ಅವನ ಹತ್ರ ಇದ್ದಂತ ಇನ್ಹೆರಿಟೆನ್ಸ್ ಡಿವೈಸ್ ಅನ್ನ ಜೈನ್ಗೆ ಹಾಕ್ತಾನೆ. ಇದರಿಂದ ಅವಳ ಪವರ್ ಎಲ್ಲ ಬ್ಲಾಕ್ ಆಗುತ್ತೆ. ಅಂಡ್ ಜೈನ್ ಪ್ರೆಗ್ನೆಂಟ್ ಹಬ್ಬಕ್ಕಿಂತ ಮುಂಚೆ ಸ್ಪೈಡರ್ ಮ್ಯಾನ್ಗೆ ಸಾರಾ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ MJಗೆ ಪೀಟರ್ ಹತ್ರ ಇರುತ್ತಲ್ಲ ಆ ಲೆಟರ್ ಓದ್ತಾಳೆ. ಯಾವಾಗ ಸ್ಪೈಡರ್ ಮ್ಯಾನ್ ಹೇಳಿ ಬರ್ತಾನೋ, ಈ ವಿಷಯನ ಮೊದಲೇ ನಂಗೆ ಯಾಕೆ ಹೇಳಿಲ್ಲ, ನಂಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ, ನಿನ್ ಮಾಸ್ಕ್ ನ ತೆಗಿ, ನಿನ್ ಮುಖ ನೋಡ್ಬೇಕು ಅಂತ ಹೇಳ್ತಾಳೆ. ಆಗ ಸ್ಪೈಡರ್ ಮ್ಯಾನು ಅವ್ನ ಮಾಸ್ಕ್ ನ ತೆಗೆದು, ಹೌದು ನಾನು ನಿಂಗೆ ಇದನ್ನ ಹೇಳ್ಬೇಕಿತ್ತು, ನಾನು ನಿನ್ನ ತುಂಬಾನೇ ಇಷ್ಟಪಡ್ತೀನಿ, ನೀನ್ ತುಂಬಾನೇ ಮಿಸ್ ಮಾಡ್ಕೊಂಡೆ, ಐ ಲವ್ ಯು ಅಂತ ಹೇಳ್ತಾನೆ. ಅದಕ್ಕೆ MJ ನನಗೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ, ನಿನ್ನ ಅವತ್ತು ಕೆಫೆ ಮತ್ತೆ ಪಾರ್ಟಿಲ್ ನೋಡಿದೆ ಅಷ್ಟೇ, ನೀನೊಬ್ಬ ಸ್ಪೈಡರ್ ಮ್ಯಾನ್, ನಿಂಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಆದ್ರೆ ನನಗೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಯಾವ್ದು ನೆನಪಿಲ್ಲ, ಆ್ಯಂಡ್ ನನಗೆ ನಿನ್ನ ಲವ್ ಮಾಡಕ್ ಆಗಲ್ಲ ಅಂತ ಹೇಳ್ತಾಳೆ. ಇದರಿಂದ ಸ್ಪೈಡರ್ ಮ್ಯಾನ್ಗೆ ತುಂಬಾನೇ ಬೇಜಾರಾಗುತ್ತೆ.
ಆದ್ರೆ ಅವನು ಅವಳನ್ನ ಫೋರ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಅದರಲ್ಲಿ ಅವಳ ತಪ್ಪು ಏನೂ ಇಲ್ಲ. ಇವಾಗ MJ ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅವಾಗ ಸ್ಪೈಡರ್ ಮ್ಯಾನು ಜೈನ್ ಹಿಂಗಿದ್ರು ನಮ್ಮ ಅಂಡರಲ್ಲೇ ಇದ್ದಾಳೆ ಅಂತ MJನ ಮತ್ತೆ ಮನೆ ಬಿಡ್ತಾನೆ. ಇಲ್ಲಿ MJ ಸ್ಪೈಡರ್ ಮ್ಯಾನ್ನ ಮನೆಗೆ ಕರಿತಾಳೆ. ಅದಕ್ಕೆ ಸ್ಪೈಡರ್ ಮ್ಯಾನು ಸರಿ ಅಂತ ಮನೆ ಒಡೆ ಬರ್ತಾನೆ. ಎಲ್ಲಿ ನೆಡ್ ಇರ್ತಾನೆ. ಅವ್ನು ಸ್ಪೈಡರ್ ಮ್ಯಾನ್ ನೋಡಿ ತುಂಬಾನೇ ಎಕ್ಸೈಟ್ ಆಗ್ತಾನೆ. ಹಾಗೂ ಸ್ಪೈಡರ್ ಮ್ಯಾನು ಅವ್ರಿಬ್ರು ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಅವ್ನ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಪೈಡರ್ ಮ್ಯಾನು ಬ್ಲ್ಯಾಕ್ ವಿಂಡೋ ಹತ್ರ ಸರಾ ಅನ್ನೋಳ ಬಗ್ಗೆ ಕೇಳ್ತಾನೆ. ಆಗ ಅವಳು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ಸರಾ ಜೈನ್ನ ಅಕ್ಕ ಆಗಿದ್ಲು. ಅವಳಿಗೂ ಟೆಲಿಪತಿ ಪವರ್ ಇತ್ತು. ಯಾವಾಗ ಈ ವಿಷಯ ಬಿಲ್ಗೆ ಗೊತ್ತಾಗುತ್ತೋ ಅವನು ಅವಳನ್ನ ಅರೆಸ್ಟ್ ಮಾಡಿ ಅವಳ ಮೇಲೆ ಡಿಫ್ರೆಂಟ್ ಆಗಿ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾನೆ. ಅಂಡ್ ಅದಕ್ಕೇನೆ ಈ ಜೀನ ಅವಳ ಅಕ್ಕನ ಬಿಡಿಸ್ಕೊಂಡು ಹೋಗಕ್ಕೆ ಹೆಡ್ ಕ್ವಾರ್ಟರ್ಸ್ ಹತ್ರ ಬರ್ತಾ ಇರ್ತಾಳೆ. ಆದ್ರೆ ಅವ್ರ ಅಕ್ಕ ಸರ ಎಕ್ಸ್ಪೆರಿಮೆಂಟ್ಸ್ ಇಂದ ಆಗುವಂತ ಟಾರ್ಚರ್ ನ ತಡ್ಕೊಳಕ್ ಆಗದೆ ಸತ್ತೋಗಿರ್ತಾಳೆ. ಅಂಡ್ ಅವಳು ಲಾಸ್ಟ್ ಸಾಯಕ್ಕಿಂತ ಮುಂಚೆ ವಿಮ್ಯಾಕ್ಸ್ ಅನ್ನೋ ಅಂತ ವರ್ಡ್ ಅನ್ನ ನೋಡಿರ್ತಾಳೆ. ಅಂಡ್ ಅದನ್ನೇ ಅವಳು ಟೆಲಿಪತಿ ಮುಖಾಂತರ ಅವಳ ತಂಗಿ ಜೀನ್ಗೆ ಕಲ್ಸಿರ್ತಾಳೆ. ಯಾವಾಗ ಬಿಲ್ಲು ಜೀನನ್ನು ಅದೇ ರೂಮಲ್ಲಿ ಇರಿಸಿರ್ತಾನೋ ಆ ವರ್ಡನ್ನ ನೋಡಿ ಅವಳಿಗೆ ನಮ್ಮ ಅಕ್ಕನೇ ಇಲ್ಲೇ ಇವರು ಸಾಯಿಸಿದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇವಾಗ ಎಲ್ಲಾ ವಿಷಯ ತಿಳ್ಕೊಂಡಂತ ಸ್ಪೈಡರ್ ಮ್ಯಾನು ಜೀನ್ ಅಲ್ಲಿರೋದು ಡೇಂಜರ್ ಅಂತ ಅವಳನ್ನ ಸೇವ್ ಮಾಡಕ್ಕೆ ಹೆಡ್ ಕ್ವಾರ್ಟರ್ಸ್ ಕರೆಗೆ ಹೋಗ್ತಾ ಇರ್ತಾನೆ. ಅವನ್ನ ಸೋಲ್ಜರ್ಸ್ ಎಲ್ಲ ತಡಕ್ ಟ್ರೈ ಮಾಡ್ತಾರೆ. ಆಗ ಸ್ಪೈಡರ್ ಮ್ಯಾನು ಅವ್ರನ್ನೆಲ್ಲಾನು ದಾಟ್ಕೊಂಡು ಅದ್ರ ಒಡೆ ಹೋಗ್ತಾನೆ. ಮತ್ತೊಂದ್ ಕಡೆ ಜಿನ್ಗೆ ತುಂಬಾನೇ ಕೋಪ ಬಂದಿರುತ್ತೆ. ನನ್ನ ಅಕ್ಕನೇ ಇವ್ರು ಸಾಯಿಸಿದಾರೆ, ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ. ಅಂಡ್ ಈ ಕೋಪದಿಂದಾನೆ ಅವಳು 1 ಕಿಲೋಮೀಟರ್ ವ್ಯಾಪ್ತಿಲಿ ಇರೋರ್ನೆಲ್ಲ ಫ್ರೀಸ್ ಮಾಡ್ತಾಳೆ. ಇವಾಗ ಅವಳ ಪವರ್ ತುಂಬಾನೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ. ಮೊದಲೆಲ್ಲ ಅವಳ ಕೈಲಿ ಬರೀ ಒಬ್ಬರನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇತ್ತು. ಬಟ್ ಇವಾಗ ಅವಳು ಎಷ್ಟು ಜನ ಬೇಕಾದ್ರೆ ಕಂಟ್ರೋಲ್ ಮಾಡಬಹುದು. ಮತ್ತೊಂದ್ ಕಡೆ ಪನೀಸರು 1 ಕಿಲೋಮೀಟರ್ ದೂರದಲ್ಲಿ ಅವನ್ನೆಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಈಗ 1 ಕಿಲೋಮೀಟರ್ ವ್ಯಾಪ್ತಿಲಿ ಇರುವಂತ ಸಿಟಿ ಎಲ್ಲ ಫ್ರೀಸ್ ಆಗಿದೆ. ಇವಾಗ ಜೈನ್ ಯಾರ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಯಾವಾಗ ಸ್ಪೈಡರ್ ಮ್ಯಾನ್ ಅಲ್ಲಿ ಬರ್ತಾನೋ ಆಗ ಅವಳು ಅಲ್ಲಿ ಇದ್ದಂತ ನಿಂಜಾಗಳನ್ನ ಅವನ ಜೊತೆ ಫೈಟ್ ಮಾಡಕ್ಕೆ ಬಿಡ್ತಾಳೆ. ಈ ನಿಂಜಾ ತುಂಬಾನೇ ಪವರ್ಫುಲ್ ಆಗಿದ್ರು. ಎಲ್ಲರೂ ಜೈನ್ ಕಂಟ್ರೋಲ್ ಅಲ್ಲಿ ಇದ್ರು. ಬಟ್ ಸ್ಪೈಡರ್ ಮ್ಯಾನ್ ಮಾತ್ರ ಫ್ರೀಸ್ ಆಗದೆ ಅವಳ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. ಈಗ ಸ್ಪೈಡರ್ ಮ್ಯಾನ್ ನಿಂಜಾಗಳ ಜೊತೆ ಎಲ್ಲ ಫೈಟ್ ಮಾಡ್ತಾನೆ. ಬಟ್ ಅವನು ತುಂಬಾನೇ ಸ್ಟ್ರಗಲ್ ಪಡ್ತಿರ್ತಾನೆ. ಇವಾಗ ಸ್ಪೈಡರ್ ಮ್ಯಾನು ನಾನು ಇವ್ರ ಜೊತೆ ಗೆಲ್ಬೇಕಂದ್ರೆ ನನ್ನ ಪವರ್ ಅನ್ನ ಬೂಸ್ಟ್ ಮಾಡ್ಕೋಬೇಕು. ಪ್ಲಸ್ ಅವರು ಸ್ಪೈಡರ್ ಮ್ಯಾನ್ ಕೈಲಿದ್ದಂತ ವೆಬ್ ಡಿವೈಸ್ ಅನ್ನು ಡಿಸ್ಟ್ರಾಯ್ ಮಾಡಿದ್ರು. ಇವಾಗ ಸ್ಪೈಡರ್ ಮ್ಯಾನ್ ಅವ್ನ ಜಾಲನ ಬೀಳ್ಸ್ಬೇಕಂತಂದ್ರೆ ಅವ್ನಿಗೆ ಆರ್ಗ್ಯಾನಿಕ್ ರೂಟ್ ಒಂದೇ ಇತ್ತು. ಅವಾಗ ಅವನು ಅವನ ಹತ್ರ ಇರುವಂತ ಡಿವೈಸ್ ಅನ್ನು ಆಫ್ ಮಾಡ್ತಾನೆ. ಇದರಿಂದ ಸ್ಪೈಡರ್ ಮ್ಯಾನ್ ಕಣ್ಣು ಮತ್ತೆ ಬ್ಲ್ಯಾಕ್ ಆಗುತ್ತೆ. ಅಂಡ್ ಮತ್ತೆ ಅವನು ಅಗ್ರೆಸಿವ್ ಮೂಡ್ಗೆ ಹೋಗ್ತಾನೆ. ಇವಾಗ ಅವನು ಬ್ಯಾಡ್ ಪರ್ಸನಾಲಿಟಿ ಆ ನಿಂಜಾಗಳ ಜೊತೆ ಫೈಟ್ ಮಾಡುತ್ತೆ. ಆದ್ರೆ ಈ ಬಾರಿ ಸ್ಪೈಡರ್ ಮ್ಯಾನು ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೋತಾನೆ. ಆ ನಿಂಜಾಗಳನ್ನ ಸಾಯಿಸಲ್ಲ, ಅವ್ರನ್ನ ಸ್ಟಾಪ್ ಮಾಡ್ತಾನಷ್ಟೇ. ಅಂಡ್ ಇವಾಗ ಸ್ಪೈಡರ್ ಮ್ಯಾನ್ ಕಂಪ್ಲೀಟ್ ಆಗಿ ತನ್ನ ಗುಡ್ ಮತ್ತೆ ಬ್ಯಾಡ್ ಪರ್ಸನಾಲಿಟಿನ ತನ್ನ ಕಂಟ್ರೋಲ್ಗೆ ತಗೋತಾನೆ. ಇವಾಗ ಅವನು ಜಿನ್ ಹತ್ರ ಹೋಗ್ತಾನೆ. ಇಲ್ಲಿ ಜಿನ್ ಬೇಲ್ನ ಅವ್ನ ಮುಂದೆ ಕೂರಿಸಿ ಅವನ್ನ ಸಾಯಿಸಕ್ಕೆ ಅಂತ ಹೋಗಿರ್ತಾಳೆ. ಆಗ ಸ್ಪೈಡರ್ ಮ್ಯಾನು ಇವನು ತಪ್ಪು ಮಾಡಿದಾನೆ ನಿಜ, ಆದ್ರೆ ಇವನ್ನ ಸಾಯಿಸೋದ್ರಿಂದ ನಿಮ್ಮ ಅಕ್ಕ ಮತ್ತೆ ವಾಪಸ್ ಬರಲ್ಲ, ಇವನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಆದ್ರೆ ಜೀನ್ ಅದಕ್ಕೆ ಒಪ್ಕೊಳ್ಳಲ್ಲ. ಇವರೆಲ್ಲ ಸ್ವಾರ್ಥಿಗಳು, ಕರಪ್ಟೆಡ್, ಇವರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ, ನನ್ನ ತಡೆಯಕ್ಕೆ ಟ್ರೈ ಮಾಡ್ಬೇಡ, ನಾನ್ ಬೇಕಿದ್ರೆ ನಿನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಸರಿ ಹಾಗಾದ್ರೆ ನನ್ನ ಕಂಟ್ರೋಲ್ ಮಾಡು ಅಂತ ಹೇಳ್ತಾನೆ. ಆಗ ಜೀನು ಸ್ಪೈಡರ್ ಮ್ಯಾನ್ ಬಾಡಿ ಒಡೆ ಎಂಟರ್ ಆಗ್ತಾಳೆ. ಹೇಳಿ ಅವಳು ಪೀಟರ್ ಪಾರ್ಕರ್ನ ಮೆಮೊರಿ ಒಡೆ ನುಗ್ತಾಳೆ. ಆಗ ಅವಳಿಗೆ ಪೀಟರ್ ಪಾರ್ಕರ್ ಅವನ ಆಂಟಿ ಜೊತೆ ಮಾತಾಡ್ತಾ ಇರುವಂತ ಸನ್ನಿವೇಶ ಕಾಣುತ್ತೆ. ಇಲ್ಲಿ ಪೀಟರ್ನ ಆಂಟಿ, ನಿನ್ ಎಲ್ಲರಿಗಿಂತ ಸ್ಪೆಷಲ್, ನಿನ್ನ ಹತ್ರ ಡಿಫ್ರೆಂಟ್ ಪವರ್ ಇದೆ, ಹಂಗಂತ ಈ ಪವರ್ಸ್ ನಿಂಗೆ ಖುಷಿ ಕೊಡುತ್ತೆ ಅಂತ ಅಲ್ಲ, ಇದರಿಂದ ನೀನ್ ತುಂಬಾನೇ ಸ್ಟ್ರಗಲ್ ಪಡ್ತೀಯಾ, ಒಬ್ಬಂಟಿ ಆಗಿರ್ತೀಯಾ, ನಿನ್ ಜೊತೆ ಇರೋರೆಲ್ಲ ನೀನ್ ಲಾಭ ತಗೊಳಕ್ ಇರ್ತಾರೆ. ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೋ, ಈ ಸಮಾಜ ಯಾವತ್ತು ಕೆಟ್ಟದಾಗಿರಲ್ಲ, ನಿನ್ನ ರೆಸ್ಪಾನ್ಸಿಬಿಲಿಟೀಸು ನೀನ್ ಹೇಗೆ ಪವರ್ನ ಯೂಸ್ ಮಾಡ್ಕೋತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾಳೆ. ಅಂಡ್ ಅವಾಗ ಪೀಟರ್ ಬಂದು ನೀನ್ ಒಬ್ಬಂಟಿ ಅಂತ ಫೀಲ್ ಮಾಡ್ಬೇಡ, ನಿಂಗೆ ನಾನಿದ್ದೀನಿ, ನೀನ್ ಅನ್ಕೊಂಡಿರೋ ತರ ಈ ವರ್ಲ್ಡ್ ಅಲ್ಲ ಅಂತ ಹೇಳ್ತಾನೆ. ಆಗ ಅದೇ ಟೈಮ್ಗೆ ದೂರದಿಂದ ಇದ್ದಂತ ಪನೀಸರ್ ಅಲಿಯಾಸ್ ಫ್ರಾಂಕ್ ಜೈನ್ಗೆ ಶೂಟ್ ಮಾಡ್ತಾನೆ. ಆಗ ಪೀಟರ್ ಅವಳನ್ನ ಸೇವ್ ಮಾಡಕ್ಕೆ ಅವಳ ಮಧ್ಯಕ್ಕೆ ಬರ್ತಾನೆ. ಇದರಿಂದ ಅವನ್ಗೆ ಗುಂಡು ತಗ್ಲಿ ಅಲ್ಲೇ ಇಂಜೂರ್ಡ್ ಆಗ್ತಾನೆ. ಆಗ ಫ್ರೀಸ್ ಆಗಿರೋರೆಲ್ಲ ಮತ್ತೆ ನಾರ್ಮಲ್ ಆಗ್ತಾರೆ. ಅಂಡ್ ಪೀಟರ್ ಜೈನ್ಗೆ ಇಲ್ಲಿಂದ ಹೋಗು, ನಿಂಗೆ ಸೇಫ್ ಅಲ್ಲ ಅಂತ ಹೇಳ್ತಾನೆ. ಅಂಡ್ ಪನೀಸರು ಅವ್ನ ಎತ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾನೆ. ಇವಾಗ ಎಂಟೈರ್ ನ್ಯೂಯಾರ್ಕ್ ಸ್ಪೈಡರ್ ಮ್ಯಾನ್ ಸರಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾ. ಮತ್ತೊಂದ್ ಕಡೆ ಜೀನ್ ಅವಳ ಮ್ಯಾಜಿಕ್ ಪವರ್ನ ಯೂಸ್ ಮಾಡ್ಕೊಂಡು ಸ್ಪೈಡರ್ ಮ್ಯಾನ್ ನ ಸರಿ ಮಾಡ್ತಾಳೆ. ಅಂಡ್ ಸ್ಪೈಡರ್ ಮ್ಯಾನ್ ಮತ್ತೆ ನಾರ್ಮಲ್ ಆಗಿ ಆಗ್ತಾನೆ. ಇವಾಗ ಎಂಡಿಂಗ್ ಅಲ್ಲಿ ಸ್ಪೈಡರ್ ಮ್ಯಾನ್ ಅವನ ಫ್ರೆಂಡ್ ನೆಡ್ಡಿರುವಂತಹ ಕೆಫೆಗೆ ಹೋಗ್ತಾನೆ. ಅಂಡ್ ಅವನು ನಾನ್ ಪೀಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಂಡ್ ಯಾವಾಗ ಅವ್ರು ಹ್ಯಾಂಡ್ಶೇಕ್ ಮಾಡ್ತಾರೋ ಅದು ಅವರ ಹಳೆ ಸ್ಟೈಲ್ ತರ ಇತ್ತು. ಇದನ್ನ ನೋಡಿದಂತಹ ಪೀಟರ್ಗೆ ಒಂದು ಹಳೆದೆಲ್ಲ ನೆನಪಾಯಿತು ಅಂತ ಅನ್ಕೋತಾನೆ. ಅಂಡ್ ಆಕ್ಚುಲಿ ಏನಾಯ್ತು ಅನ್ನೋದು ನಮಗೆ ನೆಕ್ಸ್ಟ್ ಮೂವಿಲಿ ಗೊತ್ತಾಗುತ್ತೆ. ಆಕ್ಚುಲಿ ಅವ್ನಿಗೆ ನಿಜವಾಗ್ಲೂ ನೆನಪಾಯ್ತಾ ಅಥವಾ ಏನ್ ಅನ್ನೋದು ನಮಗೆ ನೆಕ್ಸ್ಟ್ ಮೂವಿಲಿ ಗೊತ್ತಾಗುತ್ತೆ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಸ್ಪೈಡರ್ ಮ್ಯಾನ್ ಲೊಕೇಶನ್ ನ ಡಿಟೆಕ್ಟ್ ಮಾಡುವಂತಹ ಡಿವೈಸ್ ಇತ್ತಲ್ಲ, ಅದು ಸ್ಪೇಸ್ ಕಡೆ ತೋರಿಸ್ತಾ ಇದೆ. ಹಾಗೂ ಸ್ಪೈಡರ್ ಮ್ಯಾನ್ ವಿಲ್ ರಿಟರ್ನ್ ಅಂತ ಇದೆ. ಸೊ ಈಗ ಸ್ಪೈಡರ್ ಮ್ಯಾನ್ ಸ್ಪೇಸ್ಗೆ ಯಾಕೆ ಹೋದ, ಡೂಮ್ಸ್ ಅಲ್ಲಿ ಸ್ಪೈಡರ್ ಮ್ಯಾನ್ ಬರ್ತಾನೆ ಇಲ್ವಾ ಅನ್ನೋದೆಲ್ಲ ನಮಗೆ ಮಾರ್ವೆಲ್ ನ ಅಪ್ಕಮಿಂಗ್ ಸ್ಪೈಡರ್ ಮ್ಯಾನ್ ಇಲ್ಲ ಅವೆಂಜರ್ಸ್ ಮೂವಿಲಿ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಈ ಮೂವಿಯ ಕತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.